ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ನಿನ್ನೆ ಎನಾಲಿಸಿಸ್ ಪ್ರಕಾರ ಒಂದ್ಸತಿ ಚಾರ್ಟ್ ಯಾವ ರೀತಿ ವರ್ಕ್ ಮಾಡಿದೆ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಸೊ ನಿನ್ನೆ ಹೇಳಿದ ಪ್ರಕಾರ ನಾನು ನಿಮಗೆ ಇಲ್ಲೊಂದು ಲೈನ್ ಹಾಕ್ಕೊಳ್ಳೋಕ್ಕೆ ಹೇಳಿದ್ದೆ. ಹೌದಾ, ಎಲ್ಲಿ ಅಂತಂದರೆ 45 ಮಿನಿಟ್ಸಲ್ಲಿ ಈ ರೀತಿ ಲೈನಾಗಿ ಇಟ್ಕೊಳ್ಳಿ. ಎಲ್ಲಿವರೆಗೂ ಅಕಸ್ಮಾತ್ ಇಲ್ಲೇನಾದರೂ 2600 ಹತ್ರ ಬಂದರೆ ನೀವು ಕೆಳಗಡೆನೇ ನೋಡಿ ಅಂತ. ಆಮೇಲೆ ಇನ್ನೊಂದು ಎನಾಲಿಸಿಸಲ್ಲಿ ಏನು ಹೇಳಿದ್ದೆ ಅಂತಂತಂದರೆ ಇಲ್ಲಂತೂ ಹೋಗೇ ಇಲ್ಲ, ಇದು ಅಪ್ಲಿಕೇಬಲ್ ಆಗೋಲ್ಲ. ಓಕೆನಾ ಎನಾಲಿಸಿಸು. ಸೊ ಇನ್ನೊಂದು 15 ಮಿನಿಟ್ಸಲ್ಲೂ ಯಾವುದರಲ್ಲೂ ಹೇಳಿದ್ದೆ. ಓಕೆ, 5 ಮಿನಿಟ್ಸಲ್ಲೇ ಅನ್ಕೋತೀನಿ. ಓಕೆ, 5 ಮಿನಿಟ್ಸಲ್ಲೇ ಹೇಳಿದ್ದೆ ಮೋಸ್ಟ್ಲಿ. ಅದೊಂದು ಹೇಳಿಬಿಡೋಣ. ಓಕೆ, ಒಂದು ನಿಮಿಷ. ಓಕೆ, ಒಂದು ಬಾಕ್ಸ್ ಹಾಕಿದ್ದೆ ಈ ರೀತಿ. ಓಕೆನಾ, ಬಾಕ್ಸ್ ಹಾಕಿದ್ದೆ. ಇಲ್ಲೇನಾದರೂ ಸಸ್ಟೇನ್ ಆಗುತ್ತೆ, ಒಂದು ಒಳ್ಳೆ ಮೂವ್ ಬಂದಿದೆ, ಸಸ್ಟೇನ್ ಆದರೂ ಆಗುತ್ತೆ. ಇಲ್ಲಾಂದರೆ ಇದರ ಒಳಗೆ ಕೆಳಗಡೆ ಬಂದರೆ ಕೆಳಗಡೆ ಮತ್ತು 850 ಮತ್ತು 800 ಅಂತ ಟಾರ್ಗೆಟ್, 750 ಟಾರ್ಗೆಟು, ಮತ್ತು ಫಸ್ಟ್ ಎನಾಲಿಸಿಸಲ್ಲಿ 650 ಟಾರ್ಗೆಟ್ ಅಂತ ಹೇಳಿದ್ದೆ. ಸೊ ಎಲ್ಲ ಟಾರ್ಗೆಟು ಹಿಟ್ಟಾಗಿದೆ. ಇದು ಫಸ್ಟ್ ಟಾರ್ಗೆಟು ಹೇಳಿದ್ದೆ ಎಲ್ಲಿಂದ ಅಂತಂತಂದರೆ 950ಇಂದ. ಓಕೆನಾ, ಎಕ್ಸಾಕ್ಟ್ಲಿ ಈ ಲೆವೆಲ್ ನೋಡ್ಕೊಂಬಿಡಿ ಎಷ್ಟಿದೆ ಅಂತಂದರೆ 930 ಇದೆ. ಓಕೆ, 930 ಇದೆ. ನಾನು 950 ಏನೋ ಹೇಳಿದ್ದೆ ಎನಾಲಿಸಿಸಲ್ಲಿ. 980 SL ಅಂತ ಇಂಡೆಕ್ಸಲ್ಲಿ ಹೇಳಿದ್ದೆ. ಸೊ 980 ಅಂತೂ SL ಹಿಟ್ಟೇ ಆಗಿಲ್ಲ. ಓಕೆನಾ, ಚೆನ್ನಾಗೇ ಕೊಟ್ಟಿದ್ದೆ. 950ಇಂದ ಮತ್ತು 850 ಫಸ್ಟ್ ಟಾರ್ಗೆಟು, ಮತ್ತು ಇದು ಸೆಕೆಂಡ್ ಟಾರ್ಗೆಟ್ ಅಂತ ಹೇಳಿದ್ದೆ. ಬಟ್ ಗ್ಯಾಪ್ ಡೌನ್ ಏನಾದರೂ ಓಪನ್ ಆದರೆ 650 ಟಾರ್ಗೆಟ್ ಮಾಡಿ ಅಂತ ಹೇಳಿದ್ದೆ. ಬಟ್ 3 ಸಕ್ಸಸ್ ಆಗಿದ್ದಾವೆ. ಓಕೆನಾ, ಗ್ಯಾಪ್ ಡೌನ್ ಆಗಲಿಲ್ಲ, ಫ್ಲ್ಯಾಟ್ ಓಪನ್ ಆಯಿತು, ಎಲ್ಲ ಕರೆಕ್ಟಾಗಿ ಎನಾಲಿಸಿಸ್ ಪ್ರಕಾರ ವರ್ಕ್ ಆಗಿದೆ. ಸೊ ಮುಂದೆ ಎನಾಲಿಸಿಸ್ ಚಾರ್ಟ್ ಏನು ಹೇಳ್ತಾ ಇದೆ ಅಂತಂತಂದರೆ ಕಂಟಿನ್ಯೂಷನ್ ನಿಮಗೆ ಗೊತ್ತಿದೆ, ಒಂದೇ ಡೈರೆಕ್ಷನ್ ಮೂವಲ್ಲಿ ಒಳ್ಳೆ ಹೋಗ್ತಾ ಇದೆ. ಅದರಲ್ಲಿ ಬೇರೆ ನ್ಯೂಸ್ ಬೇಸ್ಡ್ ಮಾರ್ಕೆಟ್ ಇದೆ. ಹೌದಾ, ಸೊ ಇದನ್ನೆಲ್ಲ ಮರ್ತ್ಬಿಡಿ, ಇಟ್ಕೊಳ್ಳಿ. ಅದನ್ನು ಸೈಡಲ್ಲಿ ಒಂದು 75% ಅಥವಾ 50% ಓಕೆ ಅಪ್ಲಿಕೇಬಲ್ ಆಗುತ್ತೆ, ಇಗ್ನೋರ್ ಮಾಡೋಕ್ಕೂ ಆಗೋಲ್ಲ. ಮಂಡೇ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತಂದರೆ ಫಸ್ಟ್ ನಾನು ನಿಮ್ಗೆ ಹೇಳ್ತೀನಿ, ವೀಕೆಂಡ್ ಇದೆ. ಓಕೆನಾ, ವೀಕೆಂಡ್ ಇದೆ. ಸೊ ಎಂಜಾಯ್ ಮಾಡಿ. ಯಾರ ಜೊತೆ ಅಂತಂದರೆ ಫ್ರೆಂಡ್ಸ್ ಜೊತೆ, ಓಕೆ, ಫ್ಯಾಮ್ಲಿ ಜೊತೆ ಫಸ್ಟ್ ಎಂಜಾಯ್ ಮಾಡಿ. 2 ಡೇಸ್ ಹಾಲಿಡೇಸ್ ಇದೆ, ಸ್ಯಾಟರ್ಡೆ ಆ್ಯಂಡ್ ಸಂಡೇ. ಓಕೆನಾ, ಫಸ್ಟ್ ನೀವು ಹ್ಯಾಪಿಯಾಗಿರಿ. ಫಸ್ಟ್ ಹ್ಯಾಪಿಯಾಗಿರೋಕ್ಕೆ ಟ್ರೈ ಮಾಡಿ. ಓಕೆನಾ, ಯಾಕೆ ಒಂದೆರಡು ದಿವಸ ಗ್ಯಾಪು, ಆರಾಮಾಗಿ ಮೈಂಡ್ ಫ್ರೆಶ್ ಇರುತ್ತೆ. ಓಕೆನಾ, ಸೊ ಅದಕ್ಕೆ ಸ್ವಲ್ಪ ಹ್ಯಾಪಿಯಾಗಿರಿ. ಟೈಮ್ ಕೊಡಿ, ಫ್ರೆಂಡ್ಸಿಗೆ ಟೈಮ್ ಕೊಡಿ, ಫ್ಯಾಮ್ಲಿಗೆ ಟೈಮ್ ಕೊಡಿ, ಯಾರು ಬೇಕಾದವ್ರ ಜೊತೆ ಟೈಮ್ ಕೊಡಿ. ಬಟ್ ನಿಮ್ಮ ಜೊತೆ ಯಾರು ಚೆನ್ನಾಗಿದ್ದಾರೋ ಅವ್ರ ಜೊತೆ ಚೆನ್ನಾಗಿರೋಕ್ಕೆ ನೀವು ಪ್ರಯತ್ನ ಮಾಡಿ. ಓಕೆ, ಸೊ ಮಂಡೇ ಹೇಗೆ ವರ್ಕ್ ಮಾಡುತ್ತೆ, ಚಾರ್ಟ್ ಏನು ಹೇಳುತ್ತೆ, ಮಂಡೇ ದಿವಸ ಹೇಗೆ ವರ್ಕ್ ಮಾಡುತ್ತೆ ಅಂತ ಒಂದು ಸತಿ ನೋಡಿಬಿಡೋಣ. ಡೇ ಕ್ಯಾಂಡಲಲ್ಲಿ ಒಂದು ಸತಿ ತೋರಿಸ್ತೀನಿ ಏನಾಗಿದೆ ಅಂತ. ಡೇ ಕ್ಯಾಂಡಲಲ್ಲಂತೂ ಒಳ್ಳೆ ಬೇರಿಶ್ ಮೂಮೆಂಟೇ ಇದೆ ಆಫ್ಟರ್ ಡೋಜಿ ಕ್ಯಾಂಡಲ್ಸ್. ಓಕೆನಾ, 2 ಕ್ಯಾಂಡಲ್ಸ್ ಚೆನ್ನಾಗೇ ಇದೆ. ಇನ್ನೊಂದು ವೀಕ್ಲಿ ಚಾರ್ಟಲ್ಲಿ ಒಂದು ಸತಿ ನೋಡಿಬಿಡೋಣ. ಇದು ಮಂತ್ಲಿ ಚಾರ್ಟ್ ಇದೆ. ಮಂತ್ಲಿ ಚಾರ್ಟ್ ಅಂತಂತೂ ಒಂದು ಸತಿ ನೋಡಿ, ಹೇಳಿಕ್ಕಾಗಲ್ಲ. ಈ ವಿಕ್ನ ಫಿಲ್ ಮಾಡೋಕ್ಕೂ ಬಂದಿರ್ಬೋದು ಮಾರ್ಕೆಟು, ಇಲ್ಲ ಅಂತಿಲ್ಲ, ಮತ್ತು ಹೈ ರಿಜೆಕ್ಷನಿಂದ. ಸೊ ಇಲ್ಲಿಂದ ಏನಾಗುತ್ತೆ, ನೆಕ್ಸ್ಟ್ ಕಂಟಿನ್ಯೂಟಿ ಏನಾಗುತ್ತೆ ನೋಡೋಣ. ಇದೇ ಕ್ಯಾಂಡಲೇ ಮತ್ತು ರಿವರ್ಸಲ್ಲಿ ಏನಾದರೂ ಗ್ರೀನ್ ಹೋಗುತ್ತೋ ಅಥವಾ ಏನಾಗುತ್ತೋ ನೋಡೋಣ. ವೀಕ್ಲಿಯಲ್ಲಿ ನೋಡಿಬಿಡೋಣ ಒಂದು ಸತಿ. ವೀಕ್ಲಿ ಅಂತೂ ರೆಡ್ಡೇ ಇದೆ ಆಲ್ಮೋಸ್ಟು. ಎಲ್ಲಾದರೂ ಇಲ್ಲಿ ಏನಾದರೂ ಕ್ಲೋಸಿಂಗ್ ಕೊಡ್ತಾ ಇರಬೇಕು, ನೋಡೋಣ. 950 ಹತ್ರ, ಇಲ್ಲ ಅಂತಂದರೆ ಇನ್ನೂ ಡೌನಲ್ಲಿ ಬಂದರೆ 25,500 ಹತ್ರ ಬರ್ತಿರ್ಬೋದು ಮಾರ್ಕೆಟು. ಓಕೆನಾ, ವೀಕ್ಲಿ ಕ್ಯಾಂಡಲಲ್ಲಿ ಆ ರೀತಿ ಎನಾಲಿಸಿಸ್ ತೋರಿಸ್ತಾ ಇದೆ. ಬಟ್ ಡೇ ಕ್ಯಾಂಡಲಲ್ಲಿ ಒಂದು ಸತಿ ನೋಡ್ತಿರೋಣ. ಡೇ ಕ್ಯಾಂಡಲಲ್ಲೂ ಒಳ್ಳೆ ಬೇರೆಷ್ಟು ಮೂಮೆಂಟೇ ಇದೆ. ಏನಾಗ್ತದೆ, ಓಕೆ ನೋಡಿ, ನಾನು ನಿಮಗೊಂದು ಬಾಕ್ಸ್ ಹಾಕ್ಕೊಟ್ಟಿದ್ದೆ. ಹೌದಾ, ಡೇ ಕ್ಯಾಂಡಲಲ್ಲಿ ಈ ರೀತಿ. ಓಕೆ, ಇನ್ನು ಈಗ ಚೂರು ಬಾಕ್ಸಿಂದ ಹೊರಗೆ ಬಂದಿದೆ. ಹೌದಾ, ಇಲ್ಲಿ ಹೆಂಗೆ ಎಕ್ಸೆಸ್ ಬಂದಿದೆನೋ ಅದೇ ರೀತಿ ಇಲ್ಲೊಂದು ಏನಾದರೂ ಈ ಬಾಕ್ಸಿನ ರೀಟೆಸ್ಟ್ ಕೊಟ್ಟು ಮತ್ತೆ ಬಂದರೆ, ಈ ಡೌನ್ ಬ್ರೇಕ್ ಆದರೆ ಇನ್ನೂ ಚೆನ್ನಾಗೇ ಫಾಲ್ ಆಗುತ್ತೆ, ಇಲ್ಲ ಅಂತ ಇಲ್ಲ. ಸೊ ನೆಕ್ಸ್ಟ್ ಸಪೋರ್ಟ್ ಬಂದುಬಿಟ್ಟು ಇಲ್ಲಿದೆ. ಹೌದಾ, ಅದು ಪಾಯಿಂಟು ನೋಡ್ಕೊಂಬಿಡೋಣ ಒಂದು ಸತಿ ಎಲ್ಲಿದೆ ಅಂತ. ಸೊ ಫಸ್ಟ್ ಸಪೋರ್ಟ್ ನಾನು ತೊಗೊಳಕ್ಕೆ ಇದು ಇಷ್ಟಪಡ್ತೀನಿ. ಓಕೆ, ಅದೇ ನಾನು ಹೇಳಿದ್ದಲ್ಲ 25,500 ಅಂತ. ಓಕೆ,
ಈ ಲೆವೆಲ್ ಫಸ್ಟ್ ಸಪೋರ್ಟಿಂಗ್ ತೊಗೊಳೋಣ. ಯಾಕಂತಂದರೆ ಇಲ್ಲಿ 460 ಇದೆ. ನಾನು ಯಾವಾಗಲೂ ಹೇಳ್ತೀನಿ ಬಿಗ್ ಕ್ಯಾಂಡಲ್ಸ್ ಯಾವಾಗೂ ಎನಾಲೈಸಿಸ್ ಮಾಡಬೇಕಾದ್ರೆ ಒಂದು 50 ಮೈನಸ್ ಪ್ಲಸ್ ಅಂತ ಇಟ್ಕೊಳ್ಳಿ ಅಂತ. ಹೌದಾ? ಯಾಕಂದರೆ ಇಲ್ಲಿ 450 ಇದೆ. ಹೌದಾ? 450 ಅಂತಂದರೆ ನಾನು 500 ಅಂತ ಟಾರ್ಗೆಟ್ ಮಾಡಿದ್ದು. ನೆಕ್ಸ್ಟ್ ಟಾರ್ಗೆಟು ಬಂದುಬಿಟ್ಟು ಸೊ ಹಾಗಂತ ಯಾಕಂತಂದರೆ ಇನ್ನೂ 2 ಡೇಸ್ ಉಳಿದಿದೆ. ಹೌದಾ? ಮಂಡೇ ಮತ್ತು ಟ್ಯೂಸ್ಡೇ. ಸೊ 2 ದಿನದಲ್ಲಿ ಚೆನ್ನಾಗೇ ದುಡ್ದಿದ್ದೀರಾ ನೀವು. ಓಕೆನಾ? ಚೆನ್ನಾಗೇ ದುಡ್ದಿದ್ದೀರಾ. ಬಟ್ ಈಗ ನೀವು ಮತ್ತು ನಾನು 2 ದಿನದಲ್ಲಿ ನಾನೇನಾದರೂ ಗಳಿಸ್ಕೋತೀನಿ, ನಾನಿನ್ನೂ ಫಾಲ್ ಆಗುತ್ತೆ, ಬರಲಿ, ಅದು ಟಾರ್ಗೆಟ್ ಬರುತ್ತೆ, ಇಲ್ಲ ಅಂತಿಲ್ಲ. ಬಟ್ ಇಲ್ಲಿ ಏನು ಲಾಟ್ ಸೈಜ್ ಇಟ್ಕೊಂಡಿರ್ತದೋ ಇಲ್ಲೇನು ಮಾಡಿ, ಇನ್ನೊಂದು 2 ಡೇಸ್ ಇದೆಯಲ್ಲ ಎಕ್ಸ್ಪೈರಿಗೆ. ಓಕೆ, 2 ಡೇಸ್ ಇದೆಯಲ್ಲ, ಅದಕ್ಕೇನು ಮಾಡಿ ನೀವು ಒಂದೇ ಲಾಟಲ್ಲಿ ಟ್ರೈ ಮಾಡಿ. ಓಕೆ, ಒಂದೇ ಲಾಟಲ್ಲಿ ಮತ್ತೆ ಟ್ರೇಡ್ ಮಾಡೋದು ಕಲೀರಿ. ಯಾಕಂತಂದರೆ ಇನ್ನೂ ಬಾಕ್ಸಿಂದ ಏನು ತುಂಬ ದೂರ ಹೋಗಿಲ್ಲ ಇದು. ಹೌದಾ? ಡೇ ಕ್ಯಾಂಡಲಲ್ಲಿ ಸೊ ಚೆನ್ನಾಗಿ ಇಲ್ಲಿ ಮೇಲಿಂದಲೇ ರಿಜೆಕ್ಷನ್ ತೊಗೊಂಡು ಬರ್ತಾನೆ ಇದೆ. ಬಟ್ ಈ ಬಾಕ್ಸಿಂಗ್ನ ರೀಟೆಸ್ಟ್ ತೊಗೊಂಡು ಮತ್ತೆ ಬಿದ್ದರೆ ಒಂದು ಒಳ್ಳೆ ಬಿಗ್ ಮೂವ್ ಬರುತ್ತೆ. ನಾನು ನಿಮ್ಗೆ ಹೇಳಿದ್ದೆ, ನಾನು ನಿಮಗೆ ಮೇಲ್ಗಡೆನೂ ರೆಡಿ ಇರುತ್ತೆ, ಮೇಲ್ಗಡೆ ವೆರಿ ಬಿಗ್ ಮೂವ್ ಅಂತ. ಓಕೆ, ಯಾವುದೋ ಒಂದು ಎನಾಲಿಸಿಸಲ್ಲಿ. ಆಮೇಲೆ ಒಂದು ರಾಕೆಟ್ ಥರನೂ ಲಾಂಚ್ ಮಾಡೋ ಒಂದು ವೀಡಿಯೋನೂ ಬಿಟ್ಟಿದ್ದೆ, ಹೌ ಟು ವ್ಯೂ ದ ಲಾಂಗ್ ಅಂಥೇಳಿ. ಅದು ವೀಡಿಯೋನೂ ಒಂದು ಸತಿ ನೋಡ್ಕೊಂಬಿಡಿ, ಹೌ ಟು ಎನಾಲಿಸಿಸ್ ದ ಲಾಂಗ್ ವ್ಯೂ ಅಂಥೇಳಿ. ಅಂದರೆ ಲಾಂಗ್ ವ್ಯೂ ನೋಡಬೇಕಾದ್ರೆ ಯಾವ ರೀತಿ ರಾಕೆಟ್ ಅಂಥೇಳಿ. ಹೌದಾ? ಇದೊಂದು ವಿಗ್ ಬರುತ್ತೆ ಆ ರೀತಿ. ಆ ವೀಡಿಯೋನ ನೀವು ಒಂದು ಸತಿ ನೋಡ್ಕೊಂಬಿಡಿ. ಅದ್ರ ರಾಕೆಟಿಂಗ್ ಅಂತೂ ಹೊರಗೆ ಬಂದಿದೆ, ಇಲ್ಲ ಅಂತಿಲ್ಲ. 2 ಕ್ಯಾಂಡಲ್ ಹೊರಗೆ ಬಂದಿದೆ. ಬಟ್ ಈ ಒಂದು ಸ್ವಲ್ಪ ರೀಟೆಸ್ಟ್ ತೊಗೊಂಡು ಏನಾದರೂ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಒಂದು 2 ದಿನ ನೀವು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ. ಮಂಡೇ ಟ್ಯೂಸ್ಡೇ ಮತ್ತು ವೆಡ್ನೆಸ್ಡೇ ಬರುತ್ತಲ್ಲ, ಮತ್ತು ಫ್ರೆಶ್ ವೀಕ್ ಬರುತ್ತಲ್ಲ, ಅವಾಗ ಬೇಕಾದರೆ ಮತ್ತೆ ಸ್ವಲ್ಪ ಕೈ ಬಿಚ್ಕೊಂಡು ಬೇಕಾದರೆ ಮಾಡೋಣ ಅಂತ. ಓಕೆನಾ? ಸೊ ಮಾರ್ಕೆಟ್ ಯಾವ ರೀತಿ ವರ್ಕ್ ಆಗುತ್ತೆ ಒಂದು ಸತಿ ಎನಾಲಿಸಿಸ್ ನೋಡಿಬಿಡೋಣ. 2 ಡೇಸ್ ಕೊಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಎನಾಲಿಸಿಸ್ ಅಂತೂ ಹೇಳಲೇಬೇಕಾಗುತ್ತೆ. ಈ ಲೆವೆಲ್ ಓಕೆನಾ? ಇದು ಯಾವ ಲೆವೆಲು ಅಂತಂತಂದರೆ 26 ಅಂತೂ ಹೋಗ್ಬಿಡ್ತು. 25,650 ಓಕೆನಾ? 650 ಲೆವೆಲ್ ಅಂತ ಅಂದ್ಕೊಳ್ಳಿ. ಓಕೆ, 650 ಲೆವೆಲ್ಲು. ಒಂದು ನಿಮಿಷ. ಓಕೆ, ಸಾರಿ, 650 ಅಲ್ಲ, ಅದು 620 ಲೆವೆಲ್. ಓಕೆ, 620 ಲೆವೆಲ್. ಓಕೆ, 25,620 ಕೆಳಗಡೆ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಪುಟ್ ಸೈಡ್. ಓಕೆ, ಟಾರ್ಗೆಟ್ ಬಂದುಬಿಟ್ಟು ಅದೇ 500. ಯಾಕಂದರೆ 80 ಪಾಯಿಂಟ್ಸ್ ಅಷ್ಟೇ ಇದೆ. ಓಕೆನಾ? ಗ್ಯಾಪ್ ಡೌನ್ ಏನಾದರೂ ಓಪನ್ ಆದರೆ ಬಿಟ್ಬಿಡಿ. ಏನಾದರೂ ರೀಟೆಸ್ಟ್ ಬಂತು ಮತ್ತು 620 ಹತ್ರ ಏನಾದರೂ ಬಂತು ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು ಒಂದು 50+ ಇಟ್ಕೊಳ್ಳಿ ಅಷ್ಟೇ. ಯಾಕಂತಂದರೆ 500 ಆಲ್ರೆಡಿ ಟಚ್ ಆಗಿ ಬಂದಿರುತ್ತೆ, ಮತ್ತು 500 ಬ್ರೇಕ್ ಆಗೋದು ಕಷ್ಟನೇ ಅನ್ಕೋತೀನಿ ನಾನು. ಸೊ ಮೇಲ್ಗಡೆ ಅಂತೂ ಇಷ್ಟ ಇಲ್ಲ, ಯಾಕಂದರೆ ಒಂದು 2 ದಿನ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೀನಿ, ಅದೇ ಅನ್ನಿಸ್ತಾ ಇದೆ. ಬಟ್ ಆದರೂ ನಿಮ್ಮ ಇಷ್ಟ, ನೀವು ಟ್ರೇಡ್ ಮಾಡಲೇಬೇಕು ಮೇಲ್ಗಡೆ ಅಂತಂತಂದರೆ ತುಂಬ ದೂರನೇ ಇದೆ ಅದು. ಹೌದಾ? ಆದರೂ ಒಂದು 730 ಅಂತ ಅಂದ್ಕೊಳ್ಳಿ, 740 ಅಂದ್ಕೊಳ್ಳಿ. ಓಕೆನಾ? 740 ಮೇಲ್ಗಡೆ ಏನಾದರೂ ಹೋದರೆ ನನಗೆ ಇಂಟ್ರೆಸ್ಟೆಡ್ ಇಲ್ಲ, ಆದರೂ ನಾನು ನಿಮಗೆ ಕೊಡ್ತಾ ಇದ್ದೀನಿ 840 ಟಾರ್ಗೆಟ್. ಓಕೆನಾ? ಸೊ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ. ಕಾಲ್ ಕಡೆ ಅಂತೂ ನನಗೆ ಇಂಟ್ರೆಸ್ಟೆಡ್ ಇಲ್ಲ. ನಾನು ಹೋಗ್ತೀನಿ ಮತ್ತು ಪುಟ್ ಸೈಡು. ಬೈ ಚಾನ್ಸ್ ನಿಮ್ಗೆ ಏನಾದರೂ ಇಲ್ಲಿ ಮೇಲೆ ಕಾಣಿಸಿತು ಅಂದ್ಕೊಳ್ಳಿ 740 ಮೇಲೆ, ಬೇಕಾದರೆ ನೀವು ಟ್ರೈ ಮಾಡೋದಿದ್ರೆ ಒಂದು ಲಾಟಲ್ಲಿ ಟ್ರೈ ಮಾಡಿ. ಓಕೆ, ಒಂದು ಲಾಟಲ್ಲಿ ಟ್ರೈ ಮಾಡಿ, ಬೇಡ ಅನ್ನಲ್ಲ. ಬಟ್ ಏನು ಮಾಡಿ, ಕ್ವಾಂಟಿಟಿ ಸೈಜ್ನ ಕಮ್ಮಿ ಮಾಡಿಕೊಂಡಾಗ ಟಾರ್ಗೆಟು ಕಮ್ಮಿ ಮಾಡಿ. ಅಂದರೆ ಮಿನಿಮಮ್ 50 ಪಾಯಿಂಟ್ ಅಂತ ಇರುತ್ತಲ್ಲ, ಅವಾಗ ಏನು ಮಾಡಿ, SL 30 ಕೊಟ್ಟಿರ್ತಾರೆ, ಟಾರ್ಗೆಟು 30 ಮಾಡಿ. ಆಯ್ತಪ್ಪ ಸಾಕು, ಒಂದು SL ನನಗೆ ಕಲೆಕ್ಷನ್ ಆಯಿತು ಅಂತ. ಸೊ ಇದನ್ನು ಈ 30 ಪಾಯಿಂಟನ್ನು ನೀವು ನೆಕ್ಸ್ಟ್ ಡೇ ವೆಡ್ನೆಸ್ಡೇ ಇಲ್ಲ ಅಥವಾ ಮತ್ತು ಮಂಡೇ ಟ್ರೇಡ್ ಮಾಡಿರ್ತೀರ, ಇದನ್ನು ಪ್ಲಸ್ಸಲ್ಲಿ ತೊಗೊಂಡಿರ್ತೀರ 30 ಪಾಯಿಂಟು. ಮತ್ತು ಬೇಕಾದರೆ ಟ್ಯೂಸ್ಡೇ ಎಕ್ಸ್ಪೈರಲ್ಲಿ ಬೇಕಾದರೆ ನೀವು ಮತ್ತೆ ಟ್ರೇಡ್ ಮಾಡಿಕೊಂಡು ಏನಾದರೂ ಮಾಡ್ಕೋಬೋದು, ಯುಟಿಲೈಸ್ ಮಾಡ್ಕೋಬೋದು SLನ ಪ್ರಾಫಿಟ್ನ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, 30 ಪಾಯಿಂಟನ್ನು ಸ್ವಲ್ಪ ಹಿಡಿತದಲ್ಲಿ ನೀವು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡು 30 ಪಾಯಿಂಟ್ ತೊಗೊಳಿಕ್ಕೆ ಟ್ರೈ ಮಾಡಿ. ಇದು ಬಿಟ್ಟರೆ ನನಗೇನೂ ಇಲ್ಲ. ಆ್ಯಕ್ಚುಲಿ ನಾನು 2 ದಿನದ ಎನಲೈಸಿಸ್ ಮಾಡಬಾರ್ದು ಅಂದ್ಕೊಂಡಿದ್ದೆ, ಬಟ್ ಆದರೂ ಒಂದು ಮಾಡಬೇಕು ಎನಲೈಸಿಸ್ಸು. ಇಲ್ಲ ಅಂತಂದರೆ ಮತ್ತು ನೀವು ಏನಾದರೂ ಆ ಕಡೆ ಈ ಕಡೆ ಅಂತ ಅಂದ್ಕೊಂಡು ಎಲ್ಲಾದರೂ ಟ್ರೇಡಿಗೆ ಕೈ ಹಾಕಿಬಿಡ್ತೀರ.
ಸೊ ಅದಕ್ಕೆ ಒಂದು ಸತಿ ಬಿ ಕೇರ್ಫುಲ್. ಓಕೆ, ಸ್ವಲ್ಪ ಎಕ್ಸ್ಪೈರಿ ಹತ್ರನೇ ಬರ್ತಾ ಇದೆ, ಯಾವ ರೀತಿ ಮತ್ತೆ ಬೌನ್ಸ್ ಆಗುತ್ತೋ ಗೊತ್ತಾಗಂಗಿಲ್ಲ. ಪ್ರಾಪರಾಗಿ ಒಂದು ರೀಟೆಸ್ಟ್ ಆಗಲಿಲ್ಲ, ರೀಟೆಸ್ಟ್ ಆದಾಗ ಮತ್ತೆ ಇಲ್ಲಿಂದ ಬರ್ತಾ ಇದ್ದರೆ ಕೆಳಗಿಂದ ಡೌನಿಂದ ಅಕಸ್ಮಾತ್ ಇಲ್ಲಿ ಡಬಲ್ ಬಾಟಮ್ ಮಾಡಿಬಿಟ್ಟು ಈ ಸ್ವಿಂಗನ್ನು ಏನಾದರೂ ಬ್ರೇಕ್ ಆಯಿತು ಅಂದ್ಕೊಳ್ಳಿ, ಅವಾಗ ಬೇಕಾದರೆ 740, ಓಕೆ 750 740 ಮೇಲ್ಗಡೆ ಹೋದರೆ ಅವಾಗ ಬೇಕಾದರೆ 840 ಟಾರ್ಗೆಟ್ ಮಾಡಿ, 850 ಟಾರ್ಗೆಟ್ ಮಾಡಿ ಒಂದು 10-20 ಪಾಯಿಂಟ್ ಪ್ಲಸ್ಸಲ್ಲಿ ಮೈನಸಲ್ಲಿ ಇಟ್ಕೊಂಡ್ಬಿಡಿ. ಓಕೆ, ಕ್ಲಿಯರಾಗಿ ಇಟ್ಕೊಳ್ಳಿ, ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಮಾರ್ಕೆಟ್ ಬಗ್ಗೆ. ಸೊ ಸಿಂಪಲ್ಲಾಗಿ ಇಟ್ಕೊಳ್ಳಿ, ಯಾಕಂತಂದರೆ 2 ದಿನ ಚೆನ್ನಾಗೇ ಕೊಟ್ಟಿದೆ ಮಾರ್ಕೆಟ್. ಇಲ್ಲಿ ನೋಡಿ ಚೆನ್ನಾಗಿ ಮೂವ್ ಬಂದಿದೆ, ಬಿಗ್ ಮೂವ್ಸ್ ಬಂದಿದೆ. ತುಂಬ ದಿನ ಆಯಿತು ಈ ಮೂವ್ ನೋಡೇ ಇರಲಿಲ್ಲ, ಹೌದಾ? ಸೊ ಸರಿಯಾಗಿ ಫಾಲ್ ಆಗಿದೆ 2 ಡೇಸ್. ಸೊ ಒಳ್ಳೆ ಈ ದುಡ್ಡನ್ನು ಮತ್ತೆ ನೀವು ರಿವರ್ಸಲ್ ಮತ್ತೆ ಇಲ್ಲಿಗೆ ಬಂದು ನಿಂತ್ಕೊಳೋದು ಬೇಡ, ಹೌದಾ? ಇಲ್ಲೇನಾದರೂ ನೀವು ಒಂದು 10K ಇನ್ವೆಸ್ಟ್ಮೆಂಟ್ ಮಾಡಿದ್ದೀರ ಅಂದ್ಕೊಳ್ಳಿ, ಇಲ್ಲಿ ಬರೋವರೆಗೂ ಒಂದು 30K ಆಗಿರುತ್ತೆ, ಹೌದಾ? ಈ 30Kನ ಮತ್ತೆ ನೀವು 10Kಗೆ ಬರೋಕ್ಕೂ ಇಷ್ಟ ಇಲ್ಲ, -10K ಬರೋದು ಇಷ್ಟ ಆಗುತ್ತೆ. ಸೊ ಅದಕ್ಕೆ ಬಿ ಕೇರ್ಫುಲ್ ಅಂತ ಹೇಳ್ತಾ ಇದ್ದೀನಿ. 2 ಡೇಸಲ್ಲಿ ಏನು ಗಳಿಸಿದಿರೋ ಆ 2 ಡೇಸನ್ನು ಮತ್ತೆ ರಿವರ್ಸಲ್ ಕೊಡೋಕ್ಕೆ ಹೋಗಬೇಡಿ, ಅದನ್ನು ಸ್ವಲ್ಪ ಅವಾಯ್ಡೇ ಮಾಡಿಕೊಳ್ಳಿ. ಓಕೆ, ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾರಿ, ಇನ್ನೊಂದು ಇಂಪಾರ್ಟೆಂಟ್ ಇದೆ, ನೆನಪು ಬಂತು, ಹೇಳ್ಬಿಡ್ತೀನಿ. ಡೇ ಕ್ಯಾಂಡಲಲ್ಲಿ ಯಾವಾಗಲೂ ಈ ರೀತಿ ಫಾಲ್ ಆಗ್ತಾಯಿತ್ತು ಅಂದ್ಕೊಳ್ಳಿ, ಓಕೆನಾ? ನೆಕ್ಸ್ಟ್ ನಾವು ಯಾವ ರೀತಿ ಟಾರ್ಗೆಟ್ ಮಾಡಬೇಕು ಮೇಲ್ಗಡೆ ಸಿಂಪಲ್ಲಾಗಿ ಅಂತಂತಂದರೆ, ಇಲ್ಲಿ ಒಂದು 6 ಇದೇ ಇಟ್ಕೊಳ್ಳಿ, ಓಕೆನಾ? ಇದು 620 ಲೆವೆಲ್ ಇದೆ, ಓಕೆ? ಒಂದು 100 ಪಾಯಿಂಟ್ ಮೇಲೆ ಹೋಗಿ ಬಿಡಬೇಕು, 720, ಓಕೆ? ಫುಲ್ ಬ್ಯಾಕ್ ಬರೋಕ್ಕೆ ಬಿಡಬೇಕು. ಬಂದಾಗ ಯಾವಾಗದು 750 ನಾನು ಹೇಳಿದ್ನಲ್ಲ, ಹೀಗೆ ನಾನು ನಿಮಗೆ 740 ಮೇಲ್ಗಡೆ ನಾನು ಟ್ರೈ ಮಾಡ್ತೀನಿ. 740 ಮೇಲೆ ಹೋದಾಗ ನೀವು ಇದನ್ನು SL ಅಂತ ಕನ್ಸಿಡರ್ ಮಾಡಿಕೊಂಡು ಮೇಲ್ಗಡೆ ಟಾರ್ಗೆಟ್ ಮಾಡಿಬಿಟ್ಟು 850 ಟಾರ್ಗೆಟಿಗೆ ವೇಟ್ ಮಾಡಬೇಕು, ಅಂದರೆ ಕಾಲ್ ಸೈಡಲ್ಲಿ, ಓಕೆನಾ? ಇದಕ್ಕೂ ಮೀರಿ ಇನ್ನೊಂದು ನಾನು ನಿಮ್ಗೆ ಐಡಿಯಾ ಹೇಳ್ತೀನಿ. ಸೊ ತಲೆಯಲ್ಲಿ ಬಂತು ಸಡನ್ನಾಗಿ ಹೇಳೋಣ ಅಂಥೇಳಿ. ನೆಕ್ಸ್ಟ್ ಟಾರ್ಗೆಟು ನೀವು ಯಾವ ರೀತಿ ಮಾಡ್ಬೋದು ಅಂತಂತಂದರೆ, ಇಲ್ಲಿ ನೋಡಿ ಕಂಟಿನ್ಯೂಷನಾಗಿ ಮಾರ್ಕೆಟ್ ಕೆಳಗೆ ಬರ್ತಾಯಿದೆ. ಸೊ ಇಮ್ಮಿಡಿಯೇಟಾಗಿ ಕಾಲಲ್ಲಿ ನೋಡ್ಕೊಳೋದು ಸರಿಯೇ ಅಲ್ಲ, ಬಟ್ ಆದರೂ ಒಂದು ಎನಾಲೈಸಿಸ್, ಒಂದು ಸುಮ್ಮನೆ ನಾನು ನಿಮಗೆ ಯಾವ ರೀತಿ ಪ್ರೆಡಿಕ್ಷನ್ ಮಾಡಬೇಕು, ಚಾರ್ಟ್ ಯಾವ ರೀತಿ ಹೇಳುತ್ತೆ, ಯಾವ ರೀತಿ ರೀಡ್ ಮಾಡಬೇಕು ಅಂತ. ಸೊ ಅದನ್ನು ಹೇಳೋ ಸಲುವಾಗಿ ನಾನು ನಿಮಗೆ ಒಂದು ಅನಾಲೈಸಿಸ್ ಕೊಡ್ತಾಯಿದ್ದೀನಿ. ಓಕೆ, ಈಗ ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಆಗಕ್ಕೆ ಬಿಡಬೇಕು, ಓಕೆ? ಗ್ಯಾಪ್ ಅಪ್ ಓಪನ್ ಆಗಬೇಕು, ಗ್ಯಾಪ್ ಅಪ್ ಓಪನ್ ಆಗಿಬಿಟ್ಟು ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಕ್ಲೋಸಿಂಗ್ ಕೊಡ್ತು ಅಂದ್ಕೊಳ್ಳಿ, ಸ್ಟ್ರಾಂಗ್ ಕ್ಯಾಂಡಲ್, ಓಕೆನಾ? ಸ್ಟ್ರಾಂಗ್ ಕ್ಯಾಂಡಲ್ ಮೀನ್ಸ್ ಇಲ್ಲಿದೆ ನೋಡಿ, ಸ್ವಲ್ಪ ವೀಕ್ ಕೆಳಗಡೆ ಇದೆ, ಜಾಸ್ತಿ ಒಂದು ಸೈಡ್ ಇರುತ್ತೆ, ಬಟ್ ಅದೇ ರೀತಿ, ಬಟ್ ಈ ರೀತಿ ಸ್ಟ್ರಾಂಗ್ ಕ್ಯಾಂಡಲ್ ಹೇಳ್ತಾ ಇದ್ದೀನಿ. ಅಂದರೆ ಇಷ್ಟು ದೊಡ್ಡದೇನು ಬೇಕಾಗಿಲ್ಲ, ಅಟ್ಲೀಸ್ಟ್ ಒಂದು, ಅಂದರೆ ಈ ಫಾಲಿಂಗ್ ಮೂಮೆಂಟಲ್ಲಿ ಒಂಚೂರು ಏನಾದರೂ ಪಾಸಿಟಿವ್ ಕ್ಯಾಂಡಲ್ ಬಂತು ಅಂದ್ಕೊಳ್ಳಿ, ಒಂದು ಚೂರು ಇದ್ರ ಅರ್ಧ ಭಾಗದಲ್ಲಿ ಕ್ಯಾಂಡಲಲ್ಲಿ ರೀಟೆಸ್ಟ್ ಮಾಡೋಕ್ಕೆ ಬಿಡಬೇಕು, ಓಕೆ? ರೀಟೆಸ್ಟ್ ಮಾಡೋಕ್ಕೆ ಬಿಟ್ಟಾಗ ನೆಕ್ಸ್ಟ್ ಡೇನೇ ಬೇಕಾದರೆ ನೀವು ಇದನ್ನು ಒಂದು ಹಾಫ್ ಕ್ಯಾಂಡಲಿಗೆ SL ಇಟ್ಕೊಂಡು ಬೇಕಾದರೆ ಮತ್ತೆ ನೆಕ್ಸ್ಟ್ ಡೇ ಟಾರ್ಗೆಟ್ ಮಾಡ್ಬೋದು. ಇದಕ್ಕೂ ಮೀರಿ ಇನ್ನೊಂದೇನು ಅಂತಂತಂದರೆ, ಇಲ್ಲಿ ಇದೆ ನೋಡಿ, ಗ್ರೀನ್ ಕ್ಯಾಂಡಲ್ ಇದೆ ಫಸ್ಟ್ ಬಾಟಮಲ್ಲಿ, ಅಂದರೆ ಮೇಲಿಂದ ಟಾಪಿಂದ ಕೆಳಗಡೆ ಬರ್ತಾ ಇದ್ದೀರ, ಓಕೆ? ಇದರ ಆಚೆ ನೀವು ನೋಡ್ಕೋಬೇಕು, ಓಕೆ? ಎಲ್ಲಿದೆ ಅಂದರೆ ಇದು ಅಂತೂ ಮೇಲ್ಗಡೆ ಇದೆ, ತುಂಬ ಮೇಲ್ಗಡೆ, ಇಲ್ಲಿವರೆಗೂ ಬರೋವರೆಗೂ ನೀವು ವೆಯ್ಟ್ ಮಾಡಿ ಆಮೇಲೆ ಬೇಕಾದ್ರೆ ನಾನು ಕಾಲ್ ತೊಗೋತೀನಿ, ಅದಲ್ಲ, ಓಕೆ? ಫಸ್ಟ್ ಕ್ಯಾಂಡಲ್ ನಿಮ್ಮ ಕಣ್ಣಿಗೆ ಯಾವ್ದು ಕಾಣಿಸುತ್ತೆ, ಇದು ಆದ ತಕ್ಷಣ ರೆಡ್ ಕ್ಯಾಂಡಲ್ ಆದ ತಕ್ಷಣ ಹತ್ತಿರ ಇರೋದು ಯಾವ್ದು ಕಾಣಿಸುತ್ತೆ, ಗ್ರೀನ್ ಕಾಣಿಸುತ್ತೆ, ಓಕೆ? ಈ ಗ್ರೀನ್ ಬಾಡಿ ಬಂದುಬಿಟ್ಟು ಇಲ್ಲಿ ನೋಡಿ, ಓಕೆ? 25,800, ಓಕೆ? ನಾನು ಇಲ್ಲಿಂದ 750 ಟಾರ್ಗೆಟ್ ಸ್ವಲ್ಪ ಕೆಳಗಡೆ ತೊಗೊಂಡು, ಅಂದರೆ ನಾನು ಇದನ್ನೆಲ್ಲ ಎನಾಲಿಸಿಸ್ ಮಾಡ್ಕೊಂಡ್ಬಿಟ್ಟು ನಾನು ನಿಮ್ಗೆ ಹೇಳ್ತಾ ಇಲ್ಲ, ಜಸ್ಟ್ ನಾನು ನಿಮ್ಗೆ ಯಾವ ರೀತಿ ನಾನು ಟಾರ್ಗೆಟ್ ಮಾಡಬೇಕು, ನೀವು ಯಾವ ರೀತಿ ಫ್ಯೂಚರಲ್ಲಿ ಟಾರ್ಗೆಟ್ ಮಾಡಬೇಕು, ಫಾಲಿಂಗ್ ಮೋಡಲ್ಲಿ ಅಪ್ಸೈಡ್ ರಿವರ್ಸಲ್ ಬಂದಾಗ ಯಾವ ರೀತಿ ಟ್ರೇಡ್ ಮಾಡಬೇಕು ಅಂದರೆ ನಾನು ನಿಮಗೆ ಒಂದು ಐಡಿಯಾ ಹೇಳ್ತಾ ಇದ್ದೀನಿ ಅಷ್ಟೇ, ಓಕೆನಾ? ಸೊ ಇದೊಂದು ಲೆವೆಲ್ ಆಯಿತು, ಬಾಡಿ ಲೆವೆಲ್, ಹೌದಾ? ಅದೊಂದು ಆದ ತಕ್ಷಣ ಇನ್ನೊಂದು ಐಡಿಯಾ ನಿಮ್ಗೆ ಹೇಗೆ ಅಂತಂದರೆ, ಇದು ವಿಕ್ ಇದೆ ಅಂದ್ಕೊಳ್ಳಿ, ಓಕೆ? ಮೇಲ್ಗಡೆಯಿಂದ ಟಾಪಿಂದ, ಓಕೆ? 25,900ಇಂದ ಡ್ರಾಪ್ ಆಗ್ತಾಯಿದೆ. ಸೊ 870 ಬಂದಾಗ ನೀವು ಇಲ್ಲಿ 900 ಇಟ್ಕೊಂಡು ಬೇಕಾದರೆ ಒಂದು ಪುಟ್ ಸೈಡ್ ಟ್ರೈ ಮಾಡ್ಬೋದು, ಅಂದರೆ ಹೈಯಲ್ಲಿ ಹೇಳ್ತಾ ಇದ್ದೀನಿ, ಯಾಕಂದರೆ ಡೌನ್ ಸೈಡ್, ಯಾಕಂತಂದರೆ ಇಲ್ಲಿಂದ ಫಾಲ್ ಆಗಿದೆ, ಹೌದಾ? ಇಲ್ಲಿ ಬೇಕಾದರೆ ನೀವು ಪುಟ್ ಟ್ರೈ ಮಾಡ್ಬೋದು. ಅಕಸ್ಮಾತ್ ಇಲ್ಲಿ 930, ಓಕೆನಾ? 930 SL ಇದೆ, ಇದು ಏನಾದರೂ ಹಿಟ್ ಆಯಿತು ಅಂದ್ಕೊಳ್ಳಿ, ಓಕೆನಾ? ಎಕ್ಸಿಕ್ಯೂಟ್ ಆಗಲಿಲ್ಲ ಪ್ಲ್ಯಾನ್, ಯಾವ ಸೈಡು ಅಂದರೆ ಪುಟ್ ಸೈಡ್. ಸೊ ಜಾಸ್ತಿ ಟಾರ್ಗೆಟ್ ಮಾಡೋಕ್ಕೆ ಹೋಗ್ಬಾರ್ದು, ಮತ್ತು 800 ಅಷ್ಟೇ ನೀವು, ಓಕೆ?
ಸೊ ಮೇಲ್ಗಡೆ ಅಕಸ್ಮಾತ್ ಏನಾದರೂ ಹಿಟ್ ಆಯಿತು ಅಂದ್ಕೊಳ್ಳಿ, ಓಕೆ ಇದು ನಾವು ರಿವರ್ಸಲ್ ಅಂತ ಪ್ರೆಡಿಕ್ಷನ್ ಮಾಡ್ಬೋದು. ಚಾರ್ಟ್ ಓಕೆ ಇಲ್ಲಿಂದ ಬಂತು ಮತ್ತು ಪುಟ್ ಸೈಡ್ ಬರಲಿಲ್ಲ, ಪುಟ್ ಸೈಡ್ ಬಂದರೆ 100 ಪಾಯಿಂಟ್, ಓಕೆನಾ, ಇಲ್ಲೇ 100 ಪಾಯಿಂಟ್ಸ್. ಸೊ ಇದನ್ನು ಮತ್ತೆ ಮೇಲ್ಗಡೆ ತೆಗೀತು ಅಂದ್ಕೊಳ್ಳಿ, 930 ಹಿಟ್ ಆಯಿತು ಅಂತಂತಂದರೆ ಅವಾಗೆ ನಿಮಗೆ 26,000ಗೆ ನೆಕ್ಸ್ಟ್ ಟಾರ್ಗೆಟ್ ರೀಚ್ ಆಗುತ್ತೆ, ಇದಾಗಿರುತ್ತೆ ಮೇಲ್ಗಡೆ ಹೋಗೋಕ್ಕೆ. ಸೊ ರಿವರ್ಸಲ್ ಆಯಿತು ಈಗ ಅಂತ ನೀವು ಈ ರೀತಿ ಪ್ರೆಡಿಕ್ಷನ್ ಮಾಡ್ಬೋದು. ಅದೇ ರೀಸೆಂಟಾಗಿರೋದು ಗ್ರೀನ್ ಕ್ಯಾಂಡಲ್ನ ನೀವು ಫೈಂಡ್ ಔಟ್ ಮಾಡಬೇಕು ಅಷ್ಟೇ. ಅದು ಈಸಿ ಇದೆ. ಯಾವುದು ಅಂದರೆ ಅದೇ ಹೇಳ್ದಲ್ಲ, ರೀಸೆಂಟಾಗಿರೋದು. ಸೊ ನಿಮಗೆ ಬೇಕಾದರೆ ಬ್ಯಾಕ್ ಟೆಸ್ಟು ಮಾಡಿಸ್ಬಿಡ್ತೀನಿ. ಹೌದು, ಸೊ ಇಲ್ಲಿದೆ ನೋಡಿ, ಇಲ್ಲಿ ಫಾಲ್ ಆಗ್ತಾಯಿದೆ. ಓಕೆ, ಸೊ ನೆಕ್ಸ್ಟ್ ಡೇ ಒಂದು ಪಾಸಿಟಿವ್ ಕ್ಯಾಂಡಲ್ ಬಂತು, ಗ್ರೀನ್ ಕ್ಯಾಂಡಲ್. ಓಕೆ, ಬಂದ ತಕ್ಷಣ ನೀವೇನು ಮಾಡ್ತೀರಾ, ಇದು ಅಂತೂ ದೊಡ್ಡದಿದೆ, ತುಂಬ ದೂರ ಇದ್ದರೆ ತೊಗೊಳಕ್ಕೆ ಹೋಗ್ಬಾರ್ದು, ಇದು ಹತ್ತಿರ ಇರೋದು ನೋಡ್ಬಾರ್ದು. ಇದು ಇದೆ, ಓಕೆನಾ. ಸೊ ಇರೋ ಹತ್ತಿರ ಕ್ಯಾಂಡಲ್ ಇದೆ, ಇದು ಎಲ್ಲಿಗೆ ಬರುತ್ತೆ, 25,900. ಓಕೆ, ಇದು ಸ್ವಲ್ಪ ಬಾಕ್ಸ್ ಇದೆಯಲ್ಲ ಡೇ ಕ್ಯಾಂಡಲ್ದು, ಇದು ಬೇಡ. ಯಾಕಂದ್ರೆ ನಿಮ್ಗೆ ಕರೆಕ್ಟಾಗಿ ಯಾಕಂದರೆ ಇಲ್ಲಿ ತುಂಬ ವಾಲಿಟಿಲಿಟಿ ಇದೆ ಡೇ ಕ್ಯಾಂಡಲಲ್ಲಿ, ಇಲ್ಲಿ ಸರಿ ಆಗಲ್ಲ. ನಿಮಗೆ ಬೇರೆ ಕಡೆ ಹೋಗಿ ತೋರಿಸ್ಬಿಡ್ತೀನಿ. ಓಕೆ, ಇಲ್ಲಿದೆ, ಇಲ್ಲಿ ಈ ರೀತಿ ಇರ್ಬೇಕು ಚಾರ್ಟು. ಈ ರೀತಿಯಿಂದ ತೋರಿಸಿದ್ರೆ ನೀವು ಕರೆಕ್ಟಾಗಿ ಇದು ಆಗುತ್ತೆ. ಸೊ ಇಲ್ಲಿ ಬಾಟಮಲ್ಲಿ ಬೇಡ, ಓಕೆ, ಬೀಳ್ತಾ ಇದೆ ಅಂದ್ಕೊಳ್ಳಿ. ನಾನು ನೆಕ್ಸ್ಟ್ ಅದೇ ಹೇಳಿದೆ, ಒಂದು ಪಾಸಿಟಿವ್ ಕ್ಯಾಂಡಲ್ ಈ ರೀತಿ ಇರಬೇಕು. ಕ್ಯಾಂಡಲ್ಲಿ ಕ್ಲಿಯರಾಗಿ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ರೀತಿ ಕ್ಲಿಯರಾಗಿದ್ದರೆ ನೆಕ್ಸ್ಟ್ ಡೇ ಇಲ್ಲಿ ಎಂಟ್ರಿ ತೊಗೋತೀರ. ನಾನು ಹೇಳ್ದೆ ಆಫ್ ಬಾಡಿಯಲ್ಲಿ ಎಂಟ್ರಿ ಅಂತ. ಓಕೆ, ಎಂಟ್ರಿ. ಸೊ ನೆಕ್ಸ್ಟ್ ಡೇ ಬೇಕಾದ್ರೆ ಕಂಟಿನ್ಯೂಷನ್ ನೋಡಿ, ಕಂಟಿನ್ಯೂಷನ್. ಓಕೆ, ಈ ರೀತಿ ರಿವರ್ಸಲ್ನ ಮಾರ್ಕೆಟ್ನ ಕಾಲ್ ಸೈಡನ್ನು ಯಾವ ರೀತಿ ತೊಗೋಬೇಕು ಅಂತ ಈ ರೀತಿ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಡೇ ಇದು ಬೇಡ, ಇದು ಅಂತೂ ಬಿಟ್ಬಿಡಿ, ಇದು ಆಗಿದೆ ಅಂತ. ಹೌದಾ, ಬ್ಯಾಕ್ ಟೆಸ್ಟಿಂಗ್. ಓಕೆ, ಬ್ಯಾಕ್ ಟೆಸ್ಟಿಂಗಲ್ಲಿ ಎಲ್ಲಿದೆ, ಇಲ್ಲಿದೆ ನೋಡಿ ಕ್ಯಾಂಡಲ್. ಓಕೆ, ಲೈನ್ ಹೇಳ್ಕೊಂಬಿಟ್ರೆ ಇದನ್ನು ಹೈನ ಎಕ್ಸಾಕ್ಟ್ಲಿ ಇಲ್ಲಿಂದ ಬೌನ್ಸ್ ಬ್ಯಾಕ್ ಬಂತ ಕಾಲ್ ಸೈಡು. ಓಕೆ, ಸೊ ಈ ರೀತಿ ಹೇಳ್ತಾ ಇದ್ದೀನಿ. ಸೊ ಇದು ಬೇರೆ ವಿಡಿಯೋ ಮಾಡಿ ಹಾಕ್ಬೋದಾಗಿತ್ತು, ಅನಾಲಿಸಿಸ್ ವಿಡಿಯೋದಲ್ಲಿ ಬೇಡ. ಬಟ್ ಇನ್ನೊಂದು ಸತಿ ಇದು ಚೆನ್ನಾಗಿ ಅನಿಸಿದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಇನ್ನೂ ಡೀಪಾಗಿ ನಾನು ನಿಮಗೆ ಬೀಳಬೇಕಾದ್ರೂ ಯಾವ ರೀತಿ ಪ್ರೆಡಿಕ್ಷನ್ ಮಾಡ್ಬೋದು, ಚಾರ್ಟನ್ನು ಯಾವ ರೀತಿ ರೀಡ್ ಮಾಡ್ಬೋದು ಅಂತ ಹೇಳ್ತೀನಿ. ಇದನ್ನು ರಿವರ್ಸಲ್ ಹೋಗಬೇಕಾದ್ರೆ ಮತ್ತೆ ಯಾವ ರೀತಿ ರೀಡ್ ಮಾಡ್ಬೋದು, ಯಾವ ರೀತಿ ಎಂಟ್ರಿ ಕೊಡ್ಬೋದು, ಯಾವ ರೀತಿ ಎಸ್ ಎಲ್ ಇಟ್ಕೋಬೋದು ಅಂತ ಆಲ್ಮೋಸ್ಟ್ ಇದರಲ್ಲಿ 75% ಕವರ್ ಮಾಡಿದ್ದೀನಿ. ಬಟ್ ಇದು ಅನಾಲಿಸಿಸ್ ವಿಡಿಯೋ, ಬಟ್ ಅದಕ್ಕೆ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಬೇಕಾದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ವಿಡಿಯೋ ತುಂಬ ಉದ್ದ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್.